ಹಾಗಾದ್ರೆ ಎಲ್ರಿಗೂ ನಮಸ್ಕಾರ. ಇವತ್ತು WPL ನಲ್ಲಿ ಡಿ ಸಿ ವರ್ಸಸ್ GG ಪಂದ್ಯ ಕಂಪ್ಲೀಟ್ ಆಗಿದೆ. ಆ್ಯಂಡ್ ಇಲ್ಲಿ ಡಿ ಸಿ ಅವರು 6 ವಿಕೆಟ್ಗಳ ಒಂದು ಭರ್ಜರಿ ಜಯನ ಸಾಧಿಸಿದ್ದಾರೆ ಅಂತ ಹೇಳ್ಬೋದು. 29 ಬಾಲ್ಗಳನ್ನು ಉಳಿಸ್ಕೊಂಡು 127 ರನ್ಗಳನ್ನು ಚೇಸ್ ಮಾಡಿದ್ದಾರೆ. ಅದು ಆರಾಮಾಗಿ ಚೇಸ್ ಮಾಡಿದ್ದಾರೆ. 4 ವಿಕೆಟ್ಗಳನ್ನ ಕಳ್ಕೊಂಡು 29 ಬಾಲ್ಗಳನ್ನು ಸ್ಪೇರಾಗಿ ಮಡಿಕೊಂಡು ಚೇಸ್ ಮಾಡಿದ್ದಾರೆ 127 ರನ್ಗಳನ್ನು. ಆ್ಯಂಡ್ ಇಲ್ಲಿ ಸಖತ್ತಾಗಿ ಆಡಿರೋವಂಥದ್ದು ಇಲ್ಲಿ ಜಾನೆಸನ್ ಅವರು ಅವ್ರನ್ನ ಪ್ರಮೋಟ್ ಮಾಡ್ತಾರೆ. ನಾರ್ಮಲಿ ಅವರು 5th ಆ್ಯಂಡ್ 6th ಒಂದು ಪೊಸಿಷನಲ್ಲಿ ಬರ್ತಾರೆ. ಬಟ್ ಇವತ್ತು ಅವ್ರ ಮೂರನೇ ಒಂದು ಸ್ಥಾನಕ್ಕೆ ಪ್ರಮೋಟ್ ಮಾಡ್ತಾರೆ. ಅವರು 61 in 32 ಬಾಲಲ್ಲಿ ಆಲ್ಮೋಸ್ಟ್ 190 ಸ್ಟ್ರೈಕ್ ರೇಟಲ್ಲಿ ಸ್ಟ್ರೈಕ್ ಮಾಡಿ ತಮ್ಮ ತಂಡವನ್ನು ಒಂದು ಗೆಲುವಿನ ಒಂದು ದಡಕ್ಕೆ ಸೇರಿಸಿದ್ರೆ ಅಂತ ಹೇಳ್ಬೋದು. ಇದಕ್ಕಿಂತ ಮುಂಚೆ ಅಲ್ಲಿ ಟಾಸ್ ಗೆದ್ದಂತಹ ಒಂದು ನಮ್ಮ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಬಾಲಿಂಗ್ ಆಯ್ಕೆ ಮಾಡ್ಕೊತಾರೆ. ಆ್ಯಸ್ ಯೂಶ್ವಲ್ ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂ ಅಂತಂದರೆ ಇಲ್ಲಿ ಚೇಸಿಂಗ್ಗೆ ಎಲ್ಲರೂ ಕೂಡ ಪ್ರಾಮುಖ್ಯತೆ ಕೊಡ್ತಾರೆ. ಅವರು ಕೂಡ ಅಷ್ಟೇ ಚೇಸಿಂಗ್ನ ತೊಗೊತಾರೆ. ಆ್ಯಂಡ್ ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಬಂದಂತಹ ಗುಜರಾತ್ ಗೈಂಟ್ಸ್ ಸಿಕ್ಕಾಪಡೆ ಕಷ್ಟ ಇದೆ ಅವ್ರಿಗೆ ಈ ಬಾರಿ ಒಂದು ಕ್ವಾಲಿಫೈ ಆಗುವಂಥದ್ದು. ಬಿಕಾಸ್ ಅಲ್ಲಿ ಒಂದು ಬ್ಯಾಟಿಂಗಲ್ಲಿ ಆಡಿದ್ರೆ ಮೂನಿ ಆಡಬೇಕು, ಇಲ್ಲ ಅಂತಂದರೆ ಕ್ಯಾಪ್ಟನ್ ಅಂತ ಆಶ್ಲೆ ಗಾರ್ಡನರ್ ಆಡಬೇಕು. ಬಿಟ್ಟರೆ ಕೆಳಗಡೆಗೆ .in ಈ 3 ಜನ ಬಿಟ್ಟರೆ ಅಲ್ಲಿ ಬ್ಯಾಟಿಂಗೇ ಇಲ್ಲ ಅಲ್ಲಿ. ಓಕೆ, 3 ಜನ, ಒಂದು ಬೆತ್ ಮೂನಿ ವಿಕೆಟ್ ಕೀಪರು, ಬಿಟ್ಟರೆ ಅಲ್ಲಿ ಗಾರ್ಡನರ್ ಅಷ್ಟೇ. ಬಿಟ್ಟರೆ ಕೆಳಗಡೆಗೆ .in ಒಂದು ಸ್ವಲ್ಪ ಒಂದು 25-30 ರನ್ ಹೊಡಿತಾರೆ ಅಷ್ಟೇ. ಅದು 3 ಜನ ಬಿಟ್ಟರೆ ಇನ್ಯಾರಲ್ಲಿ ಆಡೋದಿಲ್ಲ. ಹರ್ಲಿನ್ ಡಿಯೋಲ್ ಆಡ್ತಾರೆ, ಒಳ್ಳೆ ಒನ್ ಡೇ ಆಡ್ದಂಗೆ ಆಡ್ತಾರೆ. T20ಗಂತೂ ಸೂಟೇಬಲ್ ಅಲ್ವೇ ಅಲ್ಲ. ಇನ್ನು ಕೆಳಗಡೆಗೆ ಏನೇ ಚೇಂಜಸ್ ಮಾಡಿದ್ರು ಅಷ್ಟೇ. ಇವತ್ತು 3 ಚೇಂಜಸ್ ಮಾಡಿದ್ದಾರೆ. ಲಿಚ್ ಫೀಲ್ಡ್ ಅವ್ರು ತಂದರು, ಆಮೇಲೆ ಮೇಘ್ನಾ ಅವ್ರನ್ನ ತಂದಿದ್ದಾರೆ, ಮೇಘ್ನಾ ಸಿಂಗ್ ಅವ್ರು ತಂದರು. ಆ್ಯಂಡ್ ಫುಲ್ಮಲ್ಲಿ ಅವ್ರನ್ನ ತಂದರು. ಫುಲ್ಮಲ್ಲಿ ಬ್ಯಾಟಿಂಗಲ್ಲಿ ಏನೋ 40 ರನ್ 29 ಬಾಲಿಗೆ ಮಾಡಿದ್ದಾರೆ. ಬಟ್ ಇನ್ನು ಮಿಕ್ಕಿದಂಥ ಇಬ್ಬರಿಗೆ ಅಲ್ಲಿ ಏನು ಯಾರು ನಮ್ಮ ಲಿಚ್ ಫೀಲ್ಡ್ ಅವ್ರು 0 ಔಟ್ ಆದರು 3 ಬಾಲ್ ಆಡಿ. ಆ್ಯಂಡ್ ಮೇಘ್ನಾ ಸಿಂಗಿಗೆ 1 ಓವರ್ ಕೊಟ್ಟಿದ್ದಾರೆ ಬಾಲಿಂಗಲ್ಲಿ, 8 ರನ್ ಕೊಟ್ಟರು. ಅವರು ವಿಕೆಟ್ಲೆಸ್ ಆಗಿದ್ದಾರೆ. ಆ್ಯಂಡ್ ಇನ್ನೊಂದು 2 ಓವರ್ ಕೊಡಲಿಕ್ಕೆ ಯಾಕೆ ಕೊಡಲಿಲ್ಲ ಅನ್ನೋದು ಕೂಡ ಪ್ರಶ್ನೆ. ಇಂಥ ಟೈಮಲ್ಲಿ ಈ ತಂಡದ ಒಂದು ಭವಿಷ್ಯ ಏನು ಅಂತ ಇಲ್ಲೇ ಎದುರುಗಡೆಗೆ ಕಾಣಿಸ್ತದೆ. ಈ ಸೀಸನಲ್ಲಿ ಖಂಡಿತವಾಗ್ಲೂ ಅವರು ಕ್ವಾಲಿಫೈ ಆಗೋವಂಥದ್ದು ತುಂಬ ಅಂದರೆ ತುಂಬ ಕಷ್ಟ ಇದೆ. ಓನ್ಲಿ 1 or 2 ಅಥವಾ 3 ಜನ ಒಂದು ಪ್ಲೇಯರ್ ಮೇಲೆ ನಾವು ಗೆಲ್ಲಿಸ್ತೀವಿ, ಒಂದು ಸೀಸನ್ ಅಥವಾ ಒಂದು ಕಪ್ನ ಗೆದ್ಕೊಂಬರ್ತೀವಿ ಅನ್ನೋವಂಥದ್ದು ನಿಜವಾಗ್ಲೂ ಅದು ಮೂರ್ಖತನ. ನನ್ನ ಪ್ರಕಾರ ಖಂಡಿತವಾಗ್ಲೂ ಟೀಮು ಒಂದು ಪರ್ಫೆಕ್ಟ್ ಇದರಲ್ಲಿ ಇಲ್ಲ, ಫೋಕಸ್ಡ್ ಆಗಿಲ್ಲ. ಯಾಕಂತಂದರೆ ಬಾಲಿಂಗಲ್ಲೂ ಅದು ಅಷ್ಟೇ, ಬ್ಯಾಟಿಂಗಲ್ಲಾದರೂ ಅಷ್ಟೇ, ಅಲ್ಲಿ ಕೆಲವು ಒಂದು ಪ್ಲೇಯರ್ಸ್ಗಳ ಮೇಲೇ ಮೊದಲೇ ಹೇಳ್ದಂಗೆ ಅವ್ರ ಮೇಲೆ ಒಂದು ಅವಲಂಬಿಸಿರೋದ್ರಿಂದ ಆ ತಂಡ ಖಂಡಿತವಾಗ್ಲೂ ಕ್ವಾಲಿಫೈ ಆಗೋಕ್ಕೆ ನನಗೆ ಗೆಲ್ಲೋ ಕಷ್ಟ ಅಂತ ನನಗನ್ಸುತ್ತೆ. ಆ್ಯಂಡ್ ನಾವು ಮೊದಲೇ ಹೇಳ್ದಂಗೆ ಅಲ್ಲಿ ಇವತ್ತು ಹರ್ಲಿನ್ ಡಿಯೋಲ್ ಅವರು ಕೂಡ ಓಪನಿಂಗ್ ಮಾಡಿದ್ರು. ಆ್ಯಂಡ್ ಬೆತ್ ಮೂನಿ ಕಡೆಯಿಂದ ರನ್ ಬರಲಿಲ್ಲ, ಆ್ಯಂಡ್ ಗಾರ್ಡನರ್ ಕಡೆಯಿಂದ ಕೂಡ ರನ್ ಬರಲಿಲ್ಲ. ಕೆಳಗಡೆಗೆ ಅಲ್ಲಿ ರನ್ ಬಂದಿರುವಂಥದ್ದು ಒಂದು .in ನಾವು ಮೊದಲೇ ಹೇಳ್ದಂಗೆ 26 ರನ್ 24 ಬಾಲ್ಗೆ. ಆ್ಯಂಡ್ ಅದೇನು ಅಂತ ಸ್ಟ್ರೈಕ್ ರೇಟ್ ಏನು ಬರಲಿಲ್ಲ, ಜಸ್ಟ್ 108 ಸ್ಟ್ರೈಕ್ ರೇಟಲ್ಲಿ. ಕೆಳಗಡೆಗೆ ಫುಲ್ಮಲ್ಲಿ ಅವರು 14 ರನ್ನು 29 ಬಾಲ್ಗೆ. ಅವ್ರೊಂದು ಸ್ವಲ್ಪ ಆಡಿದ್ರು ಅಂತ 120 ಲೈನ್ ಕ್ರಾಸ್ ಆಗಿದೆ. ಇಲ್ಲ ಅಂತಂದರೆ 100 ಒಳಗಡೆ ಅವರು ಅಲೌಟ್ ಆಗುವಂಥ ಸಾಧ್ಯತೆಗಳು ಕೂಡ ಇತ್ತು. 60 ರನ್ಗೆ ಆಲ್ರೆಡಿ 6 ವಿಕೆಟ್ ಹೋಗಿತ್ತು 10 ಓವರಲ್ಲಿ. ಬಟ್ ಅದಾದಮೇಲೆ ಸ್ವಲ್ಪ ಅವರು ಕೊಟ್ಟಿರೋಂಥದ್ದು ಫುಲ್ಮಲ್ಲಿ ಅವರಿಂದ 127 ರನ್ವರೆಗೂ ಅವ್ರು ಬಂದಿದ್ದಾರೆ. ಇನ್ನು ಬಾಲಿಂಗಲ್ಲಿ ಮಾತಾಡಿದ್ರೆ ಸೀಕಾ ಪಾಂಡೆ ಅವರು ಡೆಲ್ಲಿ ಕಡೆಯಿಂದ ಸಖತ್ತಾಗಿ ಬಾಲಿಂಗ್ ಮಾಡಿದ್ದಾರೆ. 3 ಓವರಲ್ಲಿ 18 ರನ್ 2 ವಿಕೆಟ್ ಕಿತ್ತಿದ್ದಾರೆ. ಅದ್ಭುತವಾಗಿ ಮಾಡಿದ್ರು, ಒಂದು ಎಕನಾಮಿಕಲ್ ಆಗೂ ಕೂಡ ಮಾಡಿದ್ದಾರೆ. ಮಾರಿಸನ್ ಕಪ್ ಕೂಡ ಅಷ್ಟೇ, 4 ಓವರ್ 17 ರನ್ನು 2 ವಿಕೆಟು ಜೊತೆಗೆ ಒಂದು ಮೆಡಿನ್ ಕೂಡ ಮಾಡಿದ್ದಾರೆ. ಅದ್ಭುತ. ಆ್ಯಂಡ್ ಸದರ್ಲ್ಯಾಂಡ್ ಸಖತ್ತಾಗಿ ಹಾಕ್ತಿದ್ದಾರೆ ಡೆಲ್ಲಿ ಕಡೆಯಿಂದ. 4 ಓವರು 20 ರನ್ನು 2 ವಿಕೆಟು ಅದ್ಭುತವಾಗಿ ಮಾಡಿದ್ದಾರೆ. ಎಲ್ಲರೂ ಕೂಡ ಆಲ್ಮೋಸ್ಟ್ ಜಾನೇಸನ್ ಆಗಿರ್ಬೋದು, ಮಿನು ಮಣಿ ಆಗಿರ್ಬೋದು, ಎಲ್ಲರೂ ತುಂಬ ಚೆನ್ನಾಗೇ ಮಾಡಿದ್ದಾರೆ ನೋಡೋಕೆ ಹೋದರೆ. ಆ್ಯಂಡ್ ಈ ಒಂದು 127 ರನ್ನ ಒಂದು ಚೇಸ್ ಮಾಡಲಿಕ್ಕೆ ಹೊಂಟಂತಹ ಡೆಲ್ಲಿ ಅವರು ಅಲ್ಲಿ ಯಾಕೋ ಮೆಗ್ಲೆನಿಂಗ್ ಅವರಿಗೆ ಫಾರ್ಮ್ ಕೊರತೆ ಕಾಣಿಸ್ತಾ ಇದೆ ಕ್ಲಿಯರಾಗಿ. ಎಲ್ಲ ಪಂದ್ಯದಲ್ಲೂ ಕೂಡ ಅಷ್ಟೇ ಅವರ ಒಂದು ಫಾರ್ಮ್ ಕಾಣಿಸ್ತಾ ಇಲ್ಲ. ಅವರು ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಟ್ಟರು ಡೆಲ್ಲಿ ಅವರು ಸ್ಟಾರ್ಟಿಂಗ್. ಅದರ ಮುಖ್ಯವಾಗಿ ಮೆಗ್ಲೆನಿಂಗು 3 ರನ್ ಮಾಡಿದ್ದಾರೆ 13 ಒಂದು ಬಾಲಲ್ಲಿ. 23 ಸ್ಟ್ರೈಕ್ ರೇಟ್ ಇದೆ. ಖಂಡಿತವಾಗ್ಲೂ ಅಂದರೆ ರಿಕ್ವೈರ್ಡ್ ರನ್ ರೇಟ್ ಜಾಸ್ತಿ ಇರಲಿಲ್ಲ. ಬಟ್ ಆದರೂ ಕೂಡ ಈ ಒಂದು ಮಟ್ಟಿಗೆ ಪ್ರೆಷರ್ ಏನಕ್ಕೆ ತೊಗೊಂಡ್ರು, ಫ್ರೀ ಹ್ಯಾಂಡಲ್ಲಿ ಆಡಬೇಕಿತ್ತು ಅಂತ ನನಗನ್ಸುತ್ತೆ. ಫಾರ್ಮ್ ಇಲ್ಲ ಅಂತ ಗೊತ್ತಿದೆ, ಬಟ್ ನೋಡ್ಕೊಂಡು ಆಡಬೇಕು ಆ ಥರದ್ದೆಲ್ಲ ಬೇಕಿರಲಿಲ್ಲ. ಮೇ ಬಿ ಸುಮ್ಮನೆ ಸ್ಟ್ರೋಕ್ಗಳನ್ನ ಮಾಡಿದಿದ್ರೆ ಅಟ್ಲೀಸ್ಟ್ ಒಂದು ಫಾರ್ಮ್ಗಳು ಬರ್ಬೋದಿತ್ತೇನೋ, ಸ್ವಲ್ಪ ಫ್ರೀಯಾಗಿ ಆಡಲಿಕ್ಕೆ ಚಾನ್ಸ್ ಇತ್ತು ಅವ್ರಿಗೆ. ಬಟ್ ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಟ್ಟರು. ಬಟ್ ಅವರು ಔಟು ಕೂಡ ಆಗ್ತಾರೆ KSV ಗೌತಮರ ಬಾಲಲ್ಲಿ, ಆ್ಯಂಡ್ ಬೋಲ್ಡ್ ಆಗ್ತಾರೆ. ಅದಾದಮೇಲೆ ಶೇಫಾಲಿ ವರ್ಮಾ ಅವರು 44 in 27 ಬಾಲ್. ಅಗೇನ್ ಶೇಫಾಲಿ ವರ್ಮಾ ಸ್ಟ್ರೈಕಲ್ಲಿ ಇದ್ರು ಅಂತಂದರೆ ಅವರು ಸಕ್ಕತ್ತಾಗಿ ಆಡ್ತಾರೆ. ಆ್ಯಂಡ್ ಮೂರನೇ ಒಂದು ಬ್ಯಾಟ್ಸ್ಮನ್ ಆಗಿ ಬಂದಿರುವಂಥದ್ದು, ವುಮೆನ್ ಆಗಿ ಬಂದಿರುವಂಥದ್ದು ಜಾನೆಸನ್. ಸಖತ್ತಾಗಿರುವಂಥ ಒಂದು ಚಾನ್ಸ್ನ ಅವ್ರು ತೊಗೊಂಡ್ರು. ಆ್ಯಂಡ್ ಅವ್ರಿಗೆ ಕೊಟ್ಟಂಥ ಒಂದು ಜವಾಬ್ದಾರಿ ಏನಿದೆ ಅದ್ಭುತವಾಗಿ ನಿಭಾಯಿಸಿದ್ದಾರೆ. ಆ್ಯಂಡ್ ಮ್ಯಾಚ್ ಕೊನೆವರೆಗೂ ಕೂಡ ನಿಂತ್ಕೊಂಡು ಆಡಿದಾರಲ್ಲ, ಮ್ಯಾಚ್ ವಿನ್ನಿಂಗ್ ಒಂದು ಆಟ ಆಡಿರುವಂಥದ್ದು 61 in 32 ಬಾಲಲ್ಲಿ ಸಖತ್ತಾಗಿ ಆಡಿದ್ರು. ಆ್ಯಂಡ್ ಅವರು ಮತ್ತು ಶೇಫಾಲಿ ವರ್ಮಾ ಅವ್ರ ಮೇಲೆ ಅವರು ಮತ್ತೆ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬಂತು. ಆ್ಯಂಡ್ 88 ರನ್ವರೆಗೂ ಕೂಡ ಅವರ ಒಂದು ಪಾರ್ಟ್ನರ್ಶಿಪ್ ಮುಂದುವರಿತು. ಆ್ಯಂಡ್ ಅಲ್ಲಿ ಔಟ್ ಆಗಿರುವಂಥದ್ದು ಅಶ್ವಿನಿ ಗಾರ್ಡನರ್ ಬಾಲಲ್ಲಿ ಶೇಫಾಲಿ ವರ್ಮಾ ಅವರು LBW ಆಗ್ತಾರೆ. ಆ್ಯಂಡ್ ಅದಾದಮೇಲೆ ಬಂದಂತಹ
ಸೊ ಅಲ್ಲಿ ಜಮಿಯಾ ರೋಡ್ರಿಗೋಸ್ ಅವರು ಕೂಡ ಅಷ್ಟು ಜಾಸ್ತಿ ಹೊತ್ತು ನಿಲ್ಲಿಲ್ಲ. ಆ್ಯಂಡ್ ಸದರ್ಲ್ಯಾಂಡ್ ಅವರನ್ನು ಕೂಡ ಪ್ರಮೋಟ್ ಮಾಡ್ತಾರೆ ಆ್ಯಂಡ್ ಅವರು ಕೂಡ ಹೆಚ್ಚು ಹೊತ್ತು ನಿಲ್ಲಿಲ್ಲ. ಬಟ್ ನೆಕ್ಸ್ಟ್ ಬಂದಂತಹ ಮಾರಿ ಕಪ್ ಅವರು, ಸೊ ಅವರು ಒಂದು ನಮ್ಮ ಜಾನೇಸನ್ ಅವರ ಒಂದು ಜೊತೆ ಸೇರಿಕೊಂಡು ಸೊ ಗೆಲುವಿನ ದಡಕ್ಕೆ ಡೆಲ್ಲಿಯನ್ನು ತೊಗೊಂಡು ಬರ್ತಾರೆ ಅಂತ ಹೇಳ್ಬೋದು. ಸೊ ಈ ಒಂದು ಗೆಲುವಿನೊಂದಿಗೆ ಸೊ ಡೆಲ್ಲಿ ಅವರು ಸೊ ಟಾಪ್ 1ಗೆ ಹೋಗಿದ್ದಾರೆ. ಸೊ ಟಾಪ್ 1ನಲ್ಲಿದ್ದಂಥ ನಮ್ಮ RCB ತಂಡ ಸೊ ಇವಾಗ 2ನೇ ಸ್ಥಾನಕ್ಕೆ ಕುಸಿಬೇಕಾಗುತ್ತೆ. ಸೊ ನೋಡುವ ಏನಾಗುತ್ತೆ ಅಂತ. ನಮ್ಮದು ಕೂಡ ಸೊ ನಾಡಿದ್ದು ಮ್ಯಾಚ್ ಇದೆ. ಸೊ ಆ ಮ್ಯಾಚ್ ಅಂತೂ ಗೆಲ್ಲೇಬೇಕು, ಇಲ್ಲ ಅಂತಂದರೆ ನಿಜವಾಗ್ಲೂ ಒಂದು ರೀತಿಯಲ್ಲಿ ಮುಖ ಭಂಗ ಅಂತಲೇ ಹೇಳ್ತೀನಿ. ಸೊ ಸದ್ಯಕ್ಕೆ ಹೊಡೆದಲ್ಲಷ್ಟೇ. ಆ್ಯಂಡ್ ಟಾಪಲ್ಲಿರುವಂಥ RCB 2ನೇ ಸ್ಥಾನಕ್ಕೆ ಬಂದಿದೆ. ಸೊ ಅಟ್ಲೀಸ್ಟ್ ಆ ಸ್ಥಾನನಾದರೂ ಕಾಪಾಡ್ಕೋಬೇಕು ಅಂತಂದರೆ ಇನ್ನು ಮುಂದೆ ಇರುವಂಥ ಮ್ಯಾಚ್ಗಳಲ್ಲಿ ಸ್ವಲ್ಪ ಚೆನ್ನಾಗಿ ಆಡಬೇಕಾಗತ್ತೆ. ಸೊ ಇಲ್ಲ ಅಂತಂದರೆ ಕಷ್ಟ ಆಗ್ಬೋದು ನಮ್ಮ RCB ತಂಡಕ್ಕೂ ಕೂಡ. ಓಕೆ, ಕೆಲವು ಲೂಪ್ ಹೋಲ್ಸ್ಗಳ ಬಗ್ಗೆ ಗಮನ ಹರಿಸ್ತಾರೆ ಅಂತ ಅನ್ಕೊತೀನಿ. ಸೊ ಸದ್ಯಕ್ಕೆ ಹೊಡೆದಲ್ಲಷ್ಟೇ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೇ ರೀತಿ ವಿಡಿಯೋಗಳಿಗಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.